ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿಂಚನಗೌಡ ಅಂತ. ನಾನು ಮಂಡ್ಯದವಳು. ಸತತ ಒಂದು 15 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಒಂದು 80 ಸಿನಿಮಾ, ತಮಿಳು, ತೆಲುಗು, ಕನ್ನಡ ಅಂತ 80 ಸಿನಿಮಾ ವರ್ಕ್ ಮಾಡಿದ್ದೀನಿ. 80 ಸಿನಿಮಾದಲ್ಲಿ ಎಲ್ಲನೂ ಸಕ್ಸಸ್ ಆಗಿಲ್ಲ, ಎಲ್ಲ ಫೇಲ್ ಆಗುತ್ತೆ, ಅರ್ಧ ಜನ ಕಾಲು ಎಳಿತಾರೆ. ಮೊದಲನೇದಾಗಿ ನಾವು ಚಿಕ್ಕ ಪುಟ್ಟ ಸಿನಿಮಾ ಮಾಡ್ತೀವಿ ಅಂದರೆ ನಮ್ಮನ್ನು ಬೆಳೆಯೋಕ್ಕೆ ಬಿಡೋದಿಲ್ಲ ನಮ್ಮ ಇಂಡಸ್ಟ್ರಿಯವರು. ಒಂದು ಸೆನ್ಸರ್ ಟೈಮಲ್ಲಿ ಕಾಲು ಎಳಿತಾರೆ, ಒಂದು ರಿಲೀಸ್ ಟೈಮಲ್ಲಿ ಕಾಲು ಎಳಿತಾರೆ, ರಿಲೀಸ್ ಆದಮೇಲೂ ಕಾಲು ಎಳಿತಾರೆ. ಒಂದಲ್ಲ ಒಂದು ರೀತಿ ಕಾಲು ಎಳೆದು ನಮ್ಮನ್ನು ಹಾಳು ಮಾಡ್ತಾರೆ. ಸಣ್ಣ ಪುಟ್ಟ ಕಲಾವಿದ್ರನ್ನ ಬೆಳೆಯೋಕ್ಕೆ ಬಿಡಲ್ಲ. ಸರ್, ನೀವೆಲ್ಲ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಮಕ್ಕಳದು ಬಿಡಿ, ತೊಂದರೆ ಇಲ್ಲ ನನಗೆ. ಅದು ನಿಜ, ಅದು ಯಾಕಂದ್ರೆ ನಮ್ಗೆ ಅನುಭವ ಆಗಿದೆ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಅಲ್ಲ ಅದು ಗೊತ್ತು, ಹಂಗಾಗಿ ಒಂದು ಸ್ವಲ್ಪ ಚಿಕ್ಕದಾಗಿ ಬಿಟ್ಬಿಡ್ತೀನಿ, ಮುಗಿಸ್ಬಿಡ್ತೀನಿ. ಹಂಗಾಗಿ ಅಂಥದ್ರಲ್ಲೂ ನಮ್ಮ ಸಿನಿಮಾಗಳು 100 ದಿನ ಓಡಿರೋದಕ್ಕೆ ನಮಗೆ ಭಾಳ ಖುಷಿಯಾಗಿದೆ. ಕಾಲೆಳೆಯೋ ಇದರಲ್ಲೂ ನಮ್ಮ ಸಿನಿಮಾ ಓಡಿರೋದು ನಮಗೆ ತುಂಬ ಖುಷಿ, ಹೆಮ್ಮೆ ಪಡೋ ಅಂಥ ವಿಷಯ. ಅದಕ್ಕೆ ಮೊದಲನೇದಾಗಿ ಕಾರಣ ನಮ್ಮ ವಿಜಯ್ ಸರ್ಗೆ ಹೇಳಬೇಕು, ನಮ್ಮ ಅನ್ನದಾತರಿಗೆ. ಮತ್ತೆ ಇನ್ನೊಬ್ರಿಗೆ ನಾವು ಧನ್ಯವಾದ ಹೇಳಬೇಕು ಅಂದರೆ ನಮ್ಮ ಥಿಯೇಟ್ರ್ ಓನರ್ ಆದಂಥ ದಯಾನಂದ ಸರ್ಗೂ ನಾವು ಥ್ಯಾಂಕ್ಸ್ ಹೇಳಬೇಕು. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮಂಥ ಚಿಕ್ಕ ಪುಟ್ಟ ಕಲಾವಿದ್ರನ್ನು ಬೆಳೆಸ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟು ನಮಗೆ ಯಾವಾಗಲೂ ಇರಲಿ. ಆ್ಯಂಡ್ ಓಲ್ಡ್ ಟೀಮ್ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್. 100 ಡೇಸ್ ಆಯಿತು, ಒಳ್ಳೇದಾಗಲಿ. ಇದೇ ಥರ ಮತ್ತೆ ಮತ್ತೆ ಸಿನಿಮಾ ಮಾಡ್ತಾ ಇರೋಣ. ಎಲ್ಲ ಸಿನಿಮಾನು 100 ಡೇಸ್ ಆಗಲಿ. 100 ಡೇಸ್ ಓಡಿಸೋ ಶಕ್ತಿ ನಮ್ಮ ವಿಜಯ್ ಕುಮಾರ್ ಸರ್ ಕೊಡಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ವರ್ಕ್ ಮಾಡ್ತಾ ಇರೋದಲ್ವಾ, ಅಷ್ಟು ಇಟ್ಕೊಂಡು ವಂಚೂರಣ ಆಗೋ ಥರ ಮಾಡ್ತಾ ಇದೀವಿ. ಅಂದ್ರೆ ಹಂಗೆ ಕಂಟಿನ್ಯೂಸ್ ಆಗಿ ಸಪ್ನಾ ಥಿಯೇಟರ್ ಮುಂದೆ ಸ್ಟ್ಯಾಂಡ್ಗಳನ್ನ ಇಟ್ಕೊಂಡು ಅದಕ್ಕೆ ನಮಗೆ ಮೇನ್ ಪವರ್ ಕೊಟ್ಟಿರೋದು ವಿಜಯ್ ಸರ್. ಹೋಗ್ರಿ, ಕರೀರಿ, ಜನರನ್ನ ಕರೀರಿ, ಬರ್ಲಿ. ನಾವು ಹೇಳಬೇಕಲ್ವ ನಮ್ಮ ಸಿನಿಮಾ ಬಗ್ಗೆ, ಬಂದು ನೋಡಿ ಅಂತ ಹೇಳಿದಾಗ ಬರ್ತಾರೆ. ಅಂದ್ರೆ ಇಲ್ಲಿ ಕಂಟೆಂಟ್ ಕ್ವಾಲಿಟಿ ಎಲ್ಲಿವರೆಗೆ ಇರುತ್ತೆ, ಯಾವ ರೇಂಜ್ವರೆಗೂ ಜನರನ್ನ ಮೆಚ್ಚಿಸ್ತೀರಾ ನೀವು ಕ್ವಾಲಿಟಿಯಿಂದ? ಸಾಧ್ಯ ಇಲ್ಲ. ಯಾಕಂದ್ರೆ ಇವಾಗಿರೋ ಒಂದು ಕ್ವಾಲಿಟಿ 10 ವರ್ಷದ ನಂತರ ಬೇರೆ ತರ ತಗೊಳುತ್ತೆ. ಇವಾಗಿರೋ ಕ್ವಾಲಿಟಿ 10 ವರ್ಷದ ನಂತರ ಅದು ಬೇರೆ ಡಲ್ ಆಗಿರುತ್ತೆ, ಅವಾಗಿರೋ ಕ್ವಾಲಿಟಿ ಬೇರೆ ಬಂದಿರುತ್ತೆ. ಹಾಗಾಗಿ ಕ್ವಾಲಿಟಿ ಅನ್ನೋದಕ್ಕಿಂತ ಒಂದು ಪ್ರೀತಿ, ನಾವು ಒಂದು ಪ್ರೀತಿಯಿಂದ ಕರಿತೀವಿ. ಸರ್ ಬನ್ನಿ ಸರ್, ಏನೋ ಒಂದು ಟ್ರೈ ಮಾಡಿದ್ದೀವಿ, ಬನ್ನಿ, ಬಂದು ನೋಡಿ ಅಂತ ಆ ಥರ ಮಾಡಿ ಜನರನ್ನ ಕರೆದಿದ್ದೀವಿ. ಆಮೇಲೆ ಅಲ್ಲಿ ಆಡಿಯನ್ಸ್ ರೆಸ್ಪಾನ್ಸ್ ನಾವು ಯಾವ ಥರ ಅನ್ಕೊಂಡಿದ್ದೇವಲ್ಲ ಆ ಥರ ಆಡಿಯನ್ಸು ಕೆಲವೊಂದು ಜನ ಬಂದಿದ್ದಾರೆ. ಬಂದು ನೋಡಿರೋರು ಎಲ್ಲಾನು ನಾವೇನು ಎಕ್ಸ್ಪೆಕ್ಟ್ ಮಾಡಿದೀವಲ್ವಾ ಆ ಥರ ಒಂದು ಇದು ಕೊಟ್ಟಿದ್ದಾರೆ. ಇನ್ನೂ ಹೇಳ್ಬೇಕಂದ್ರೆ ನಮ್ಮ ವಿಜಯ್ ಸರ್ಗೆ ಗೊತ್ತದು, ಎಷ್ಟೋ ಜನ ವಿಜಯ್ ಸರ್ ಎದುರುಗಡೆ ಒಂದು ಕಪಲ್ಲು ವಿಜಯ್ ಸರ್ ಎದುರುಗಡೆ ಒಂದಿಷ್ಟು ಜನ ಸೆಲ್ಫಿಗಳನ್ನ ತಗೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಈ ಸಿನಿಮಾ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ. ನಮಗೆ ಹಾವೇರಿ ಥಿಯೇಟರ್, ಮೈಸೂರು ಥಿಯೇಟರ್, ಆಮೇಲೆ ಹುಬ್ಬಳ್ಳಿ ಥಿಯೇಟರ್ ಅಲ್ಲಿ ಈ ಶೋ ಓಪನಿಂಗ್ ಆಗಿದೆ. ಒಂದಿಷ್ಟು ವಿಷಯಗಳು ಈ ಸಿನಿಮಾಗಳ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶ್ಯಾಮ್ ಅವರೇ, ಥ್ಯಾಂಕ್ ಯು. ಈ ಸಿನಿಮಾಗೆ ಬಂದಿರುವಂತ, ಈ ಸಿನಿಮಾಗೋಸ್ಕರ ಈ ಕಾರ್ಯಕ್ರಮಕ್ಕೂ ಇಲ್ಲಿವರೆಗೂ ಬಂದಿರುವಂತ ಎಲ್ರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸಪೋರ್ಟ್ ಅಲ್ಲಿ ಸ್ಟಾರ್ಟ್ ಇಂದ ಎಂಡ್ ತನಕ ಟ್ರಾವೆಲ್ ಆಗಿ ಫುಲ್ ಮೂವಿನ ಕಂಪ್ಲೀಟ್ ಮಾಡಿಕೊಟ್ಟು ಬಂದಿದ್ದೀವಿ. ಆ್ಯಕ್ಚುಲಿ ವಿಜಯ್ ಕುಮಾರ್ ಸರ್ ತುಂಬ ಥ್ಯಾಂಕ್ಸ್ ಹೇಳಬೇಕು. ನನ್ನ ಮೇಲೆ ಅಷ್ಟು ಇಟ್ಟು, ನಂಬಿಕೆ ಇಟ್ಟು, ಒಂದು ಜವಾಬ್ದಾರಿ ಕೊಟ್ಟು ಅದನ್ನ ಅಷ್ಟೇ ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ದೀನಿ ಅನಿಸುತ್ತೆ, ಬಟ್ ಗೊತ್ತಿಲ್ಲ. ಮತ್ತು ಗುಲಾಬಿ ಟೀಮಲ್ಲಿ ನನ್ನಿಂದ ಯಾರಿಗಾದರೂ ಏನಾದರೂ ವರ್ಕ್ ಮಾಡೋ ಟೈಮಲ್ಲಿ ಏನಾದರೂ ಹರ್ಟ್ ಆಗಿದರೆ ಐ ಆಮ್ ರಿಯಲಿ ಸಾರಿ. ಅದು ಮನಸ್ಸಿಂದ ಮಾತಾಡಿರೋ ಮಾತೇನೋ, ಆ ಸಿಚುವೇಶನ್, ಆ ಟೈಮ್ಗೆ ಏನಾದರೂ ಮಾತಾಡಿರ್ಬೋದು. ನಾವೆಲ್ಲ ಒಂದೇ ಫ್ಯಾಮ್ಲಿ, ಎಲ್ಲರೂ ಒಂದೇ ಥರ ಇದ್ವಿ ಅಂತ ಅನಿಸುತ್ತೆ. ಮತ್ತು ವಿಜಯ್ ಕುಮಾರ್ ಸರ್ನ ಬಂದು ಇಷ್ಟು ಮೂವಿಯಲ್ಲಿ ಏನು ನೋಡಿದ್ದೀರಾ ಅದಕ್ಕೆ ಹಂಗೆ ಆಪೋಸಿಟ್ ಆಗಿ ಗುಲಾಬಿಯಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಸೋಲೋ ಡಾನ್ಸ್ ಇದೆ, ಫೈಟ್ ಇದೆ, ಸ್ಟೋರಿ ಚೆನ್ನಾಗಿದೆ. ಇದೇ ಥರ ಏನು ಸಪೋರ್ಟ್ ಇವಾಗ ಮಾಡ್ತಾ ಇದ್ದೀರಾ ಅದೇ ಥರ ಗುಲಾಬಿ ಮೂವಿಗೂ ಸಪೋರ್ಟ್ ಮಾಡಬೇಕು. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಹೋಗಬೇಕು. ಯಾಕಂದರೆ ತುಂಬ ಕಷ್ಟಪಟ್ಟು ಮೂವಿ, ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ದೀವಿ. ಟೆಕ್ನಿಷಿಯನ್ ಆಗಲಿ, ಕ್ಯಾಮ್ರಾಮ್ಯಾನ್ ಆಗಲಿ, ಹೀರೋ ಸರ್ ಆಗಲಿ, ಒಂದೊತ್ತು ನಿದ್ದೆ ಇಲ್ದಂಗೂ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ದೀವಿ. ಸೊ ಅದೆಲ್ಲ ನಿಮ್ಮ ಸಪೋರ್ಟ್, ನಿಮ್ಮ ಬ್ಲೆಸ್ಸಿಂಗ್ಸ್ನ ಎಲ್ಲ ಆಗಿರೋದು. ಮೂವಿ ರಿಲೀಸ್ ಅತಿ ಶೀಘ್ರದಲ್ಲೇ ಆಗುತ್ತೆ. ಇದೇ ಥರ ಸಪೋರ್ಟ್ ಎಲ್ಲರೂ ಮಾಡಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮ್ಮ ಹಿರಿಯ ಕಲಾವಿದರಾದಂಥ ಮತ್ತು ಡೈರೆಕ್ಟರ್ ಸಾರು ಮತ್ತು ವಿಜಯ್ ಸಾರು, ಮೇಡಮ್ಮ, ಇಲ್ಲಿ ವೇದಿಕೆಯಲ್ಲಿ ಎಲ್ಲರಿಗೂ ವಂದನೆಗಳಿಗೆ ಹೇಳ್ತೀವಿ ಸರ್. ಮತ್ತು ಇಲ್ಲಿ ವೇದಿಕೆ ಮುಂಭಾಗದಲ್ಲಿರುವಂಥ ನಮ್ಮ ಹಿರಿಯ ಕಿರಿಯ ಅಕ್ಕ ತಂಗಿಯರು, ಅಣ್ಣ ತಮ್ಮರು ಎಲ್ಲರಿಗೂ ಸಹ ಮಂಡ್ಯ ದಾಸಗೌಡ ನಮಸ್ಕಾರಗಳು. ನಾವೇನೋ
ಸಣ್ಣ ಪುಟ್ಟ ಕಲಾವಿದರಾಗಿ ಮಾಡ್ತಾಯಿದ್ದೀವಿ. ಜೊತೆಗೆ ಇಡೀ ಕರ್ನಾಟಕದಾದ್ಯಂತ ಆಟೋ ಪ್ರಚಾರವನ್ನು ನಾವು ಎಲ್ಲ ಆಟೋ ಪಬ್ಲಿಸಿಟಿ ಅನ್ನೋದನ್ನು ನಾವು ಮಾಡ್ತಾಯಿದ್ದೀವಿ. ಅದಕ್ಕೆಲ್ಲರ ಸಪೋರ್ಟು ಮತ್ತು ಸಿನಿಮಾ ಬೆಳಿಬೇಕಾದ್ರೆ ಒಂದು ಸಪೋರ್ಟ್ ಒಂದು ಆಟೋ ಪಬ್ಲಿಸಿಟಿ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಸಿನಿಮಾ ಗೆಲ್ಲಬೇಕು ಅಂದರೆ ಒಂದು 90% ಹೇಳಬೇಕು ಅಂದರೆ ನಮ್ಮ ಆಟೋ ಚಾಲಕರು. ಆಟೋ ಚಾಲಕರಿಂದಲೇ ಸಿನಿಮಾದಲ್ಲಿ ಒಂದು ಸ್ವಲ್ಪ ಏಳಿಗೆ ಆಗಲಿಕ್ಕೆ, ಹೆಸರು ಮಾಡಲಿಕ್ಕೆ ಒಂದು ಅನುಕೂಲ ಆಗ್ತಾಯಿದೆ. ಹಾಗಾಗಿ ನಮ್ಮ ವಿಜಯ್ ಸರ್ ಅವರು ನಮಗೆ ಒಂದು ಗುಲಾಬಿನಲ್ಲಿ ಒಂದು ಸಿನಿಮಾದ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಅವರ ವ್ಯಕ್ತಿತ್ವದ ಬಗ್ಗೆ ಹೇಳಿದ್ರೆ ತುಂಬ ಜನ ಮಾತಾಡಬೇಕು. ಆದರೆ ಅವರು ಸರಳ ಸ್ವಭಾವ, ಅವರ ವೈಯಕ್ತಿಕವಾಗಿ ಯಾವುದೇ ಸಹ ದ್ವೇಷ ಏನಿಲ್ಲದೇ ಎಲ್ಲರೂ ಸಹ ನಮ್ಮ ಕುಟುಂಬದರ ಜೊತೆಗೆ ಒಳ್ಳೆ ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟು ಎಲ್ಲ ಸಿನಿಮಾಗಳು ಸಹ ಒಳ್ಳೆ ಅತ್ಯುತ್ತಮವಾಗಿ ಒಳ್ಳೊಳ್ಳೆ ಪಾತ್ರಗಳು ಕೊಡ್ತಾ ಇದ್ದಾರೆ. ಅವ್ರಿಗೂ ಮುಂದಿನ ದಿನಗಳಲ್ಲಿ ಇದು ನಮ್ಮ 100 ಡೇಸ್ ಹೊಡೆದೇ ಇರುವಂಥ ಈ ಸಿನಿಮಾ ದೊಡ್ಡಣ್ಣ ಪುಟ್ಟಣ್ಣ ಸಿನಿಮಾ, ಅದೇ ಥರ ಇನ್ನು ಮುಂದೆ ಬರುವಂಥ ಸಿನಿಮಾಗಳಿಗೂ ಸಹ ಅದೇ ಥರ 3 ದಿವಸ ಓಡಲಿ. ಮತ್ತು ಹೆಚ್ಚು ಅವರು ಮುಂದೆ ಸಿನಿಮಾ ಮಾಡಲಿಕ್ಕೆ ಅನುಕೂಲ ಆಗುವಂಗೆ ಅವ್ರಿಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ಎಲ್ಲರೂ ಚಿತ್ರಮಂದಿರಗಳು ಬಂದು ನೋಡಿ ಅಂತ ಹೊಸ ಕಲಾವಿದರನ್ನು ಅರಸಿ ಬೆಳೆಸಿ ಹಾರೈಸಿದ್ರೆ ಮುಂದಿನ ಅವ್ರಿಗೆ ಮುಂದೆ ಸಿನಿಮಾಗಳು ಮಾಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ, ಅವ್ರಿಗೆ ಖುಷಿ ಆಗುತ್ತೆ. ಭಾಳ ಕಷ್ಟಪಟ್ಟು ಇಷ್ಟಪಟ್ಟು ಯಾರಿಗೂ ಸಹ ಒಂದು ಬೇಜಾರಾಗ್ತಾರ. ಪ್ರತಿಯೊಬ್ಬರು ಸಹ ಕೆಲವರು ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಅವ್ರದೇ ಆದ ಶೈಲಿ ಇರ್ತದೆ. ಇವರು ನಮ್ಮ ಕುಟುಂಬದಲ್ಲಿ ನಮ್ಮ ಕುಟುಂಬ ನೋಡಿಕೊಂಡು ಎಲ್ಲರ ಜೊತೆ ಬೆರೆತು ಚೆನ್ನಾಗಿ ಸಿನಿಮಾ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಮತ್ತು ಇಲ್ಲಿ ಬಂದಿರುವಂಥವ್ರು ಈ ಸಿನಿಮಾ ಬಗ್ಗೆ ನಾವು ಮಾತಾಡ್ಬೋದು. ಇನ್ನು ಬರುವ ಸಿನಿಮಾ ಬಗ್ಗೆ ನಾವು ಹೆಚ್ಚೆಚ್ಚು ಜನಗಳಿಗೆ ಪ್ರಚಾರ ಮಾಡಿಕೊಡ್ತೀವಿ. ಆ ಸಿನಿಮಾಗ ಎಲ್ಲನೂ ಸಹ ಆಟ ಪ್ರಚಾರವಾಗಿ ನಾವು ಮಾಡ್ಕೊಂಡು ಈ ಸಿನಿಮಾ ಗೆಲ್ಲಿಸೋಕ್ಕೆ ಆದಷ್ಟು ಪ್ರಯತ್ನ ಪಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಿರೋ ನಮ್ಮ ಪ್ರೀತಿಯ ಮಂಡ್ಯದಾಸ್ ಅವರು. ನಮಸ್ಕಾರ ಎಲ್ಲರಿಗೂ. ಸ್ಟೇಜ್ ಮೇಲೆ ಈ ಥರ ಮಾತಾಡ್ತಾ ಇರೋದು. ಸೊ 100 ಡೇಸ್ ಓಡಿದೆ. ಎಲ್ಲರಿಗೂ ಥ್ಯಾಂಕ್ ಯು. ಈ ಮೂವಿನ ಎನ್ಕರೇಜ್ ಮಾಡಿದ್ದಕ್ಕೆ ನನಗೆ ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ವಿಜಯ್ ಮದಾಳೆ ಅಂತ. ಈ ಸಿನಿಮಾ ದೊಡ್ಡಣ್ಣ ಪುಟ್ಟಣ್ಣ ಸಿನಿಮಾದ ಸಿನಿಮಾಟೋಗ್ರಾಫರ್ ಆ್ಯಂಡ್ ಇದರಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದೀನಿ. ಇದು 100 ಡೇಸ್ ಓಡಿದ್ದಕ್ಕೆ ತುಂಬ ಖುಷಿ ಆಗ್ತೈತೆ. ಥ್ಯಾಂಕ್ ಯು ಸರ್, 100 ಡೇಸ್ ಓಡಿಸಿದ್ದಕ್ಕೆ. ಹಾಗೆ ನಮ್ಮ ದಯಾನಂದ್ ಸರ್ ಆಮೇಲೆ ಒಂದು ಥಿಯೇಟರ್ ಓನರ್ ಬಂದಿದ್ದಾರೆ ನಮ್ಮ ದಯಾನಂದ್ ಸರ್. ಸರ್ ನಿಮಗೂ ಧನ್ಯವಾದ ಸರ್, ಜಯಾನಂದ್ ಸರ್ ಅವ್ರಿಗೆ ಥ್ಯಾಂಕ್ ಯು ಮಾತಾಡೋದಕ್ಕೆ.